ಅಂತಲೂ ನಾನೊಂದು ಯೋಚನೆ ಮಾಡಿದೆ. ಪೂರ್ಣ ಎಲ್ಲ ಇಡೀ ತಾಲೂಕಲ್ಲಿ ಅದ ಬಣ್ಣ ನೋಡ್ತಿದ್ದಾಗೆ ಇದು ಸ್ಕೂಲ್ ರೂಮು ಅಂತ ಜನರಲ್ಲಿ ಭಾವನೆ ಮಾಡಿದೆ. ಅದಕ್ಕೆ ಏಕರೂಪದ ಕಲರಿಂಗ್ ಅನ್ನ ಎಲ್ಲಾ ಶಾಲೆಗಳಿಗೂ ಕೂಡ ಮಾಡಿಸ್ಬೇಕು ಅಂತ ಒಂದು ಚಿಂತನೆ ಮಾಡಿದ್ದೇನೆ. ಈಗಾಗಲೇ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಮಾಡಿದ್ದಾರೆ. ಅವ್ರು ಯಾರು ಡೆಲ್ಲಿ ಬಂದವರು ಯಾರೋ ಇಂಡಸ್ಟ್ರಿಯಲಿಸ್ಟ್ ಇಟ್ಕೊಂಡು ಮಾಡಿದ್ದಾರೆ. ನಾನು ಕೂಡ ನಮ್ಮ ಕ್ಷೇತ್ರದಲ್ಲಿ ಅದನ್ನ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಒಂದೇ ಕಲರಿಂಗ್ ಇರ್ತಕ್ಕಂಥದ್ದು ಮಾಡಿಸೋಣ ಅಂತ ಹೇಳಿ ನಮ್ಮ DDPI ಮಾಧವ್ ರೆಡ್ಡಿ ಈಗ ಬಂದಿದ್ದಾರೆ. ಅವ್ರಿಗೂ ಕೂಡ ಈಗಾಗಲೇ ಹೇಳಿದ್ದೀನಿ, ಹನುಮಂತರಾಯಪ್ಪನಿಗೂ ಕೂಡ ಹೇಳಿದ್ದೆ, ಚಿಕ್ಕಪ್ಪನಿಗೂ ಹೇಳಿದ್ದೆ, ಅದನ್ನು ಕೂಡ ಮಾಡೋಣ. ಹಾಗಾಗಿ ಇವತ್ತು ಒಳ್ಳೆ ಬಿಸಿಲು ಹೊಡಿದಿದೆ. ಇವತ್ತು ಮಳೆಗೂ ಜ್ವರ ಬರ್ತಿದ್ದೆ ಸಾಯಂಕಾಲಕ್ಕೆ. ಯಾರು ಮಳೆ ಬರೋಲ್ಲ ಅಂತ ಹೇಳಿ ಯಾರು ಅನ್ಕೊಳಕ್ ಹೋಗ್ಬೇಡಿ. ಸಾಮಾನ್ಯವಾಗಿ ನಾನು ಯಾವ ಊರಿಗೆ ಬಂದವರು ಮಳೆ ಬಂದಿರ್ತದೆ, ಅದಕ್ಕೆ ಇವತ್ತು ಮಳೆ ಬರ್ತದೆ. ಇವತ್ತು ಬಂದಾದ್ಮೇಲೆ ರಾತ್ರಿಗೆ ಯಾರಾದ್ರೂ ನೀವೇ ಯಾರಾದ್ರೂ ಫೋನ್ ಮಾಡ್ಬೇಕು. ನಮ್ಮ ರೆಡ್ಡಿ ಶ್ರೀಧರ್ ರೆಡ್ಡಿನ ನೀನೇ ಫೋನ್ ಮಾಡಿ ಹೇಳಿ ಸ್ವಲ್ಪ ಮಳೆ ಇಲ್ಲ ಅಂತೇಳಿ. ಸೊ ಹೀಗಾಗಿ ಈಗೇನು ವಿತರಣೆನೂ ಕೂಡ ಮಾಡ್ತೇವೆ. ಅರ್ಜಿಗಳು ಈಗಾಗಲೇ ಕಟ್ಟಿದ್ದೀರಿ. ಇನ್ಯಾರಾದ್ರೂ ಕೊಡೋರಿದ್ರೆ ಎಲ್ಲ ಅರ್ಜಿಗಳನ್ನು ಕೂಡ ಕೊಡಿ. ಅವೆಲ್ಲವೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸೋಣ. ಯಾರಲ್ಲ ನೀನು ಕೊಂಡೊಡ್ಡಿ ಅರ್ಜಿ ಹಾಕಿದ್ರೆ ಬರ್ತೈತೆ, ಮನೆಗೆ ತಗೊಂಡ್ಬಂದು ಕೊಡ್ತಾರ? ಆಯ್ತು, ಇದು ಅರ್ಜಿ ಕೊಡು. ಹೀಗಾಗಿ ಕೆಲವೆಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಜನರಿಗೆ ಮುಗಿಸುವಂತ ಕೆಲಸ ಮಾಡೋಣ. ಮತ್ತೆ ನಮ್ಮೆಲ್ಲ ಸಹಕಾರಿ ಸಂಸ್ಥೆಗಳಲ್ಲೂ ಕೂಡ ನಿಮ್ಮ ಪರವಾಗಿ ರೈತರ ಪರವಾಗಿ ಕೆಲಸ ಮಾಡಿದ್ದಾವೆ ಅಂತಕ್ಕಂಥದ್ದು. ಅಧಿಕಾರಿಗಳು ಕೂಡ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಮತ್ತೊಮ್ಮೆ ಈ ದಿವಸ ನೋಡಿ ನಮ್ಮ ಸರ್ಕಾರ ಎಲ್ಲ ಹಳ ಸಮುದಾಯಗಳ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಹಳ ಸಮುದಾಯಗಳಲ್ಲಿ ವಿಶ್ವಕರ್ಮ ಜಾತಿನೂ ಕೂಡ ಒಂದು ಹಳ ಸಮುದಾಯ. ಈ ದಿವಸ ನಮ್ಮ ರಾಜ್ಯದಲ್ಲಿ ವಿಶ್ವಕರ್ಮ ಜಯಂತಿಯನ್ನ ಎಲ್ಲ ವಿಶ್ವಕರ್ಮ ಸಮುದಾಯ ಇರ್ಬೋದು, ಸರ್ಕಾರಿ ಆಡಳಿತ ಇರ್ಬೋದು, ಎಲ್ಲ ತಾಲೂಕು ಮಟ್ಟದಲ್ಲೂ ಕೂಡ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಆ ಜಯಂತಿ ಆಚರಣೆ ಸಂದರ್ಭದಲ್ಲಿ ನಾವು ಕೂಡ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನ ಎಲ್ಲ ಜನರಿಗೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ನಾವು 15 ದಿವಸಕ್ಕೆ ನಮ್ಮ ಇದರಲ್ಲಿ ಜನಸಂಪರ್ಕ ಸಭೆ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ರಜಾ ಬಂದ್ಬಿಟ್ಟೆ ಆಯ್ತು ಪೂಜೆ 8ನೇ ತಾರೀಕು. ಅದಕ್ಕೋಸ್ಕರ 8ನೇ ತಾರೀಕು ನಾವು ಇದರಲ್ಲಿ ಮಿಡಿಗೇಷನಲ್ಲಿ ಜನಸಂಪರ್ಕ ಸಭೆಯನ್ನು ಮಾಡ್ತಕ್ಕಂಥ ಆಲೋಚನೆ ಮಾಡಿದ್ದೇವೆ. ಅದನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಎಲ್ಲರೂ ಬಂದಬೇಕು ತರಲಿಕ್ಕೆ ಬಯಸಿ ನಮ್ಮೆಲ್ಲ ಸುದ್ದಿ ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ. ಸುದ್ದಿ ಮಾಧ್ಯಮದ ಸ್ನೇಹಿತರು ಬಂದಿರ್ತಕ್ಕಂಥ ನಾನು ಮನವಿ ಮಾಡಿ ಎಲ್ಲೇ ಆಗಲಿ ಏನೇ ಲೋಪ ಇರಲಿ ಅಥವಾ ಏನೇ ಜನಗಳಿಗೆ ಅನಾನುಕೂಲ ಆಗ್ತಕ್ಕಂಥದ್ದು ಅವನ್ನೆಲ್ಲರೂ ಕೂಡ ನೀವು ಬರಿಬೇಕು. ನಾವು ಬರ್ದಾಕ್ಷರಕ್ಕೆ ನಾವೇ ತಪ್ಪಿಕೊಳ್ಳೋ ಪ್ರಶ್ನೆ ಇದೆ. ನೀವು ಬರೆದಾಗ ನಮ್ಮ ಗಮನಕ್ಕೂ ಬರ್ತದೆ. ನಾವು ಕೂಡ ಅದ್ರ ಬಗ್ಗೆ ಎಚ್ಚರ ವಹಿಸಿ ಕೆಲಸ ಮಾಡ್ತೀವಿ. ಆ ಕೆಲಸ ಮಾಡಿದ್ರೆ ಜನರ ವಿಶ್ವಾಸ ನಮಗೆ ನೀವು ದೊರಕಿಸ್ಕೊಡ್ತೀವಿ. ಅದರಿಂದ ತಾವು ಅದನ್ನು ಕೂಡ ಆ ಕಡೆನೂ ಕೂಡ ಯೋಚನೆ ಮಾಡಬೇಕಂತ ಮನವಿಯನ್ನ ಮಾಡಿ ಎಲ್ಲರೂ ಕೂಡ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಬಹಳ ಕಷ್ಟ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಈ ಕಾರ್ಯಕ್ರಮವನ್ನ ತಾಲೂಕಿನ ಎಲ್ಲ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಮತ್ತೆ ಸ್ಥಳೀಯ ಮುಖಂಡರುಗಳು ಯಾರೆಲ್ಲ ಇದ್ದಾರೆ ಯಾರೆಲ್ಲ ಮುಖಂಡರುಗಳಿದ್ದಾರೆ ಆ ಎಲ್ಲ ಮುಖಂಡರುಗಳು ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಏರ್ಪಾಡು ಮಾಡಿದ್ದಾರೆ. ಈ ಕಾರ್ಯಕ್ರಮ ಏರ್ಪಾಡು ಮಾಡಿದಂತ ಎಲ್ಲರಿಗೂ ಕೂಡ ಎಲ್ಲ ಅಧಿಕಾರಿಗಳಿಗೆ ಮತ್ತು ಮುಖಂಡರುಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಏರ್ಪಡಿಸಿದ ಒಂದು ಉದ್ದೇಶ ಸಫಲ ಆಗಲಿ, ಜನರೆಲ್ಲರಿಗೂ ಕೂಡ ಅನುಕೂಲಗಳು ಆಗಲಿ ಅಂತ ಹೇಳಿ ಆಶಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈ ದಿನ ಒಂದು ಇಡೀ ದೇಶದಲ್ಲಿಯೇ ಸ್ವತಂತ್ರ ಸಪ್ತಾಹದ ಪಾಕ್ಷಿಕ ಪ್ರತ್ಯೋತ್ಸವ ಕಾರ್ಯಕ್ರಮಕ್ಕೆ ಇಂದಿನಿಂದ 17ನೇ ತಾರೀಕಿಂದ ಪ್ರಾರಂಭ ಆಗಿ 2ನೇ ತಾರೀಕರು ಕೂಡ ನಡೀತಾ ಇರುತ್ತೆ. ಆ ಒಂದು ಕಾರ್ಯಕ್ರಮವನ್ನ ಇಂದು ನಮ್ಮ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಈ ಒಂದು ಸೇವಾ ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸುವುದರ ಮೂಲಕ ಎಲ್ಲರೂ ಕೂಡ ದಯಮಾಡಿ ಕಾರ್ಯಕ್ರಮ ಒಂದು ನಿಮಿಷ ಈಗ ತಿಪ್ಪಾಪುರ ತಾಂಡ
ಹಕ್ಕುಪತ್ರಗಳ ವಿತರಣಾ ಸ್ವಚ್ಛತಾ ಹಿ ಸೇವಾ 2025ರ ಪ್ರತಿಜ್ಞೆ ಇದೆ. ಎಲ್ಲರೂ ಕೂಡ ಎದ್ದು ನಿಂತು ತಮ್ಮ ಕೈಯನ್ನ ಮುಂಚಾಚುವುದರ ಮೂಲಕ ಈ ಒಂದು ಸ್ವಚ್ಛತಾ ಸೇವಾ ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಬೇಕು. ನಾನು ಓದ್ತಾ ಹೋಗ್ತೀನಿ, ತಾವೆಲ್ಲರೂ ಕೂಡ ಎದ್ದು ನಿಂತು ಕೈಯನ್ನ ಮುಂಚಾಚಿ, ಎಲ್ಲರೂ ದಯಮಾಡಿ ಎದ್ದು ನಿಂತು ತಮ್ಮ ಕೈಯನ್ನ ಮುಂಚಾಚಬೇಕು. ನಾನು ಪ್ರತಿಜ್ಞಾವಿಧಿಯನ್ನ ಓದ್ತಾ ಹೋಗ್ತೀನಿ, ಎಲ್ಲರೂ ಕೂಡ ಕೈಯನ್ನ ಮುಂಚಾಚಿ. ನಾನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ಸ್ವಚ್ಛ, ಸುಂದರ ಹಾಗೂ ಆರೋಗ್ಯಪೂರ್ಣ ಭಾರತವನ್ನು ನಿರ್ಮಿಸಲು ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ನನ್ನ ದೇಶ ಮತ್ತು ಪರಿಸರವನ್ನು ಸ್ವಚ್ಛವಾಗಿರುವುದು ಕೇವಲ ಒಂದು ಕೆಲಸವಲ್ಲ, ಅದೊಂದು ಜೀವನ ಶೈಲಿ ಎಂದು ನಾನು ನಂಬುತ್ತೇನೆ. ನಾನು ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಸ್ಥಳಗಳಲ್ಲಿ, ರಸ್ತೆಗಳಲ್ಲಿ ಅಥವಾ ತೆರೆದ ಚರಂಡಿಗಳಲ್ಲಿ ಕಸ ಎಸೆಯುವುದಿಲ್ಲ. ನಾನು ನಮ್ಮ ಮನೆಯ ತ್ಯಾಜ್ಯವನ್ನು ಒಣ ಕಸ ಮತ್ತು ಹಸಿ ಕಸಗಳಾಗಿ ವಿಂಗಡಿಸಿ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡುತ್ತೇನೆ. ನಾನು ಏಕಬಳಕೆಯ ಪ್ಲಾಸ್ಟಿಕ್ ಉಪಯೋಗವನ್ನು ತ್ಯಜಿಸಿ ಬಟ್ಟೆ ಅಥವಾ ಪರಿಸರ ಸ್ನೇಹಿ ಸೆಣಬಿನ ಚೀಲಗಳನ್ನು ಬಳಸುತ್ತೇನೆ. ನಾನು ಪ್ರತಿದಿನ ಪ್ರತಿ ಸಲ ಶೌಚಾಲಯವನ್ನು ಬಳಸುವುದಲ್ಲದೆ ನೀರು ವ್ಯರ್ಥವಾಗದಂತೆ ನೋಡಿಕೊಳ್ಳುತ್ತೇನೆ. ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛವಾಗಿ ಬಳಸಲು ಜನರಿಗೆ ಅರಿವು ಮೂಡಿಸುತ್ತೇನೆ. ಅಲ್ಲದೆ ಬಯಲು ಶೌಚ ಮಾಡದಂತೆ ಇತರರನ್ನು ಪ್ರೇರೇಪಿಸುತ್ತೇನೆ. ನಮ್ಮ ಸುತ್ತಮುತ್ತಲಿನ ಕೆರೆ, ನದಿ, ಬಾವಿ ಮತ್ತು ಇತರ ಜಲಮೂಲಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಅವುಗಳಿಗೆ ರಾಸಾಯನಿಕ ಹಾಗೂ ಪ್ಲಾಸ್ಟಿಕ್ ತ್ಯಾಜ್ಯ ಸೇರದಂತೆ ನೋಡಿಕೊಳ್ಳುತ್ತೇನೆ. ಕೇವಲ ಸ್ವಚ್ಛತೆ ಅಷ್ಟೇ ಅಲ್ಲ, ಪರಿಸರದ ಸಮತೋಲನಕ್ಕಾಗಿ ನಾನು ಸಸಿಗಳನ್ನು ನೆಟ್ಟು ಬೆಳೆಸುವ ಮೂಲಕ ಹಸಿರು ಪರಿಸರ ನಿರ್ಮಾಣಕ್ಕೆ ನನ್ನ ಪಾಲಿನ ಕೊಡುಗೆ ನೀಡುತ್ತೇನೆ. ನಾನು ವರ್ಷಕ್ಕೆ ಕನಿಷ್ಠ 100 ಗಂಟೆಗಳ ಕಾಲ ಸ್ವಚ್ಛತಾ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆ. ನನ್ನ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರೊಂದಿಗೆ ಈ ಪ್ರತಿಜ್ಞೆಯನ್ನ ಹಂಚಿಕೊಂಡು ಅವರನ್ನು ಈ ಅಭಿಯಾನದಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ. ನನ್ನ ಈ ಚಿಕ್ಕ ಪ್ರಯತ್ನವು ಸ್ವಚ್ಛ ಮತ್ತು ಆರೋಗ್ಯವಂತ ಭಾರತ ನಿರ್ಮಾಣಕ್ಕೆ ಒಂದು ಬೃಹತ್ ಹೆಜ್ಜೆಯಾಗಲಿದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ಮೇಲಿನ ಎಲ್ಲ ಅಂಶಗಳನ್ನು ಪಾಲಿಸುವ ಮೂಲಕ ನಮ್ಮ ಗ್ರಾಮ, ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯವನ್ನು ಸ್ವಚ್ಛ, ಸುಂದರವನ್ನಾಗಿಸಲು ಪ್ರಯತ್ನಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಜೈ ಸ್ವಚ್ಛತಾ. ಥ್ಯಾಂಕ್ ಯು ಸರ್. ಈಗ ಒಂದ್ ನಿಮಿಷ ದಯವಿಟ್ಟು ಅರ್ಜಿ ಕೊಡೋರು ಸ್ವಲ್ಪ 2 ನಿಮಿಷ ಇರಿ. ಈಗ ಸವಲತ್ತು ಕೊಡ್ತಾರೆ, ಹಕ್ಕುಪತ್ರ ವಿತರಣೆ. ಶಂಕರ ನಾಯ್ಕ, ನಾರಾಯಣ ಏನ್ ಸರ್ ಪಾಣಿನದು? ಹಾ, ಈಗೇನ್ ದುರಸ್ತಿ ಆಗಿದೆ ಪಾಣಿ. ಬಾಸಿಲ್ ಸಾಬ್, ಸಂಜೀವರಾಯಪ್ಪ, ನಾಗರಾಜು ದಾಸಪ್ಪ, ಟೈಲರ್ ಕಪೂರ್ ಸಾಬ್, ಆಯಿಷಾ, ನರಸಿಂಹಯ್ಯ, ನರಸಪ್ಪ. ಯಾರಪ್ಪ? ಶಿವರಾಜು ಎಲ್ಲಪ್ಪ ಅವರು? ಅದ್ಯಾರು ನೋಡಿ ಕೆಳಗೆ ಕೊಡ ಅಲ್ಲ, ಕೆಳಗೆ ಬರ್ತಾರೆ ಫಲಾನುಭವಿಗಳು. ಆಯ್ತಾ? ಈಗ ರವಿ ಎಲ್ಲಪ್ಪ ಖಾತೆಯವರು ಇಲ್ವಾ? ಏನಪ್ಪ ನಿಮ್ಮ ಹೆಸರು? ಭಾಷಾ ಸಾಬ್, ನಿಮ್ಮ ಹೆಸರೇನಪ್ಪ? ಕಪೂರ್ ಸಾಬ್. ಕಪೂರ್ ಸಾಬ್. ನೆಕ್ಸ್ಟ್ ನಿಮ್ಮ ಹೆಸರೇನಪ್ಪ? ಭಾಷಾ ಸಾಬ್. ಭಾಷಾ ಸಾಬ್, ನಿಮ್ಮ ಹೆಸರೇನಪ್ಪ? ನರಸಿಂಹಯ್ಯ. ಈಗ ತಿಪ್ಪಾಪುರ ತಾಂಡದವರು ಹಕ್ಕುಪತ್ರ ತಿಪ್ಪಾಪುರ ತಾಂಡದವ್ರು ಬರೀ ತೆಗಿಯಪ್ಪ. ತಿಪ್ಪಾಪುರ ತಾಂಡ ಅದು ಓಪನ್ ಮಾಡಿ. ಇಲ್ಲ, ತಿಪ್ಪಾಪುರ ತಾಂಡದವ್ರು ಹಕ್ಕುಪತ್ರದವರು ಆ ಲೈನ್ ಅವ್ರು ಮಾತ್ರ, ಬೇರೆ ಆಯುಷ್ಯ ಸಂಜೀವರಾಯಪ್ಪ ಕೊಡಿ ಸರ್.
ಕೊಡಪ್ಪ ಅಲ್ಲಿ ಕೊಡಪ್ಪ. ಈಗ ತಿಪ್ಪಾಪುರ ತಾಣದವ್ರು ಬರೀ ನಿಂತ್ಕೊಳ್ಳಿ, ಇಲ್ಲ ಹಕ್ಕತ್ತದವ್ರು ಬರೀ ಶಂಕರ್ ನಾಯ್ಕ ಅಲ್ಲೇ ನಿಂತ್ಕೋ, ಅಲ್ಲೇ ನಿಂತ್ಕೋ, ಆ ಕಡೆ ನಿಂತ್ಕೋ, ಲೈನ್ ಆ ಕಡೆ ತಿರ್ಕೋ. ನೆಕ್ಸ್ಟ್ ಕೃಷ್ಣ ನಾಯ್ಕ, ಧರ್ಮ ನಾಯ್ಕ, ಕೃಷ್ಣ ನಾಯ್ಕ ಬಾಮ ಕುಟುಂಬ ನಾರಾಯಣ ನಾಯ್ಕ, ಕುಟುಂಬ ಕವಿತಾಬಾಯಿ ಹಿರಿಯ ನಾಯ್ಕ, ಕವಿತಾ ಯಾರು ಬಾಲಮ್ಮ ರಾಮಚಂದ್ರ ನಾಯ್ಕ, ಬಾಲಮ್ಮ ಎಲ್ಲ ಮೀನ್ಸು ಕೊಡ್ಬಿಡ್ಲಿ. ಲಕ್ಷ್ಮೀ ನಾಯ್ಕ, ಕೃಷ್ಣ ನಾಯ್ಕ, ಲಕ್ಷ್ಮೀ ನಾಯ್ಕ, ಶಾಂತಮ್ಮ ಚಿಕ್ಕಮೋದಿ ನಾಯ್ಕ, ಶಾಂತಮ್ಮ, ಲಕ್ಷ್ಮೀ ದೇವಮ್ಮ, ಲಕ್ಷ್ಮೀ ದೇವಮ್ಮ ಸುಬ್ಬ ನಾಯ್ಕ, ನಾಗನಾಯ್ಕ, ಸತ್ಯ ನಾಯ್ಕ, ರಮೇಶ ರಾಮ್ಜಿ ನಾಯ್ಕ, ನಾಗನಾಯ್ಕ ಆಯ್ತಾ, ರಮೇಶ ರಾಮ್ಜಿ ನಾಯ್ಕ, ಕೃಷ್ಣ ನಾಯ್ಕ, ಸೋಮ ನಾಯ್ಕ, ಲೈನಲ್ಲಿ ಸರ್ ಈ ಕಡೆ ಬನ್ನಿ ಸರ್, ಅಲ್ಲೇ ಇದ್ರೆ ಬೇರೆ ಜನ ಹೋಗೋಕೆ ಅವಕಾಶ ಇದೆ. ಯಾರಿಗೆ ಕೊಟ್ಟಿಲ್ಲ ಕೊಡ್ತಾರೆ. ಕಾಲ್ ಕೆತ್ರಲ್ಲ ಲೇಬರ್ ಡಿಪಾರ್ಟ್ಮೆಂಟ್ ನಿಮ್ಮ ಫಲಾನುಭವಿಗಳು ರೆಡಿ ಇದ್ದಾರೆ ಆಯ್ತಾ? ಎಲ್ಲ ಕಳಿಸ್ಬಿಟ್ರಿ ನಮ್ಗೆ ಮುಗೀತು. ಸೌಭಾಗ್ಯ ಸೌಭಾಗ್ಯ ನಿಂಗಮ್ಮ 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 ಹೇಳಿ ಸರ್, ಹೋಗ್ಬಿಡ್ಲಿ. ಸೌಭಾಗ್ಯ ನಿಂಗಮ್ಮ ದೀಪಿಕಾ ದೀಪಿಕಾ ಇನ್ನು ಸ್ವಲ್ಪ ಹಿಂದಕ್ಕೆ ಬಂದು ಒಬ್ಬೊಬ್ಬರನ್ನ ಕಳಿಸ್ರಿ. ಅಷ್ಟೇ ಇರೋದು ಅಷ್ಟೇ ಹೇಳಿ. ಶಾಮನ ದೊಡ್ಡಲ್ಕೂರು ಹಾ ಬರೀ ದೊಡ್ಡಲ್ಪುರು ಬಾಬು ನಾಯ್ಕರು ಬಾಬು ನಾಯ್ಕ ದೊಡ್ಡಲ್ಕೂರು ಇರಿ ಸರ್, ದೊಡ್ಡಲ್ಕೂರು ದೊಡ್ಡಲ್ಪುರ ಬಾಬು ನಾಯ್ಕ ಬಾಬು ನಾಯ್ಕ ಗೋಪ ನಾಯ್ಕ ಗೋಪ ನಾಯ್ಕ ಲಕ್ಷ್ಮಣ್ ನಾಯ್ಕ ಲಕ್ಷ್ಮಣ್ ನಾಯ್ಕ ರವಿ ನಾಯ್ಕ ರವಿ ನಾಯ್ಕ ಎಂದನಮ್ಮ ಕೃಷ್ಣ ನಾಯ್ಕ ಲಕ್ಷ್ಮಣ್ ನಾಯ್ಕ ಕವಿತಾ ಲಕ್ಷ್ಮಣ್ ನಾಯ್ಕ
ಹಿಂಗ್ ತಿರ್ಕೋಬೇಡಿ. ರಂಗಪ್ಪ ಒಕ್ಕಡೆ ವಸತಿ ಇಲಾಖೆದ ಐಡಿಯಲ್ಲಿ ರಾಮಚಂದ್ರ ಕೊಡಿ ಕಾಂಬಡಿ ಬೇಗ ಕರ್ಕೊಂಡು ದೊಡ್ಡಲ್ಕೂರು ಪಂಚಾಯತಿ ಹಕ್ಕ ಪ್ರವೇಶನ ಆಯ್ತು. ನೆಕ್ಸ್ಟ್ ಚಿಕ್ಕಜಾವಟ್ಟ ಪಂಚಾಯತಿ ವಸತಿ ಕಾರ್ಯಾಲಯ ವಿತರಣೆ. ಶಿವಗಂಗಮ್ಮ ಶಿವಗಂಗಮ್ಮ ಬನ್ನಿ ಬನ್ನಿ ಬೇಗ ಬನ್ನಿ. ಶಿವಗಂಗಮ್ಮ ಚಿಕ್ಕಜಾವಟ್ಟ ಶಿವಗಂಗಮ್ಮ ಕಾಂತಮ್ಮ ಕಾಂತಮ್ಮ ನೀವು ಕಾಂತಮ್ಮ ಶುಭಲಕ್ಷ್ಮಿ ಶುಭಲಕ್ಷ್ಮಿ ಪುಷ್ಪಾವತಿ ಅಕ್ಕ ದೊಡ್ಡಲ್ಕೂರು ತಾಂಬರಪ್ಪ ಬೇಗ ಕರ್ಕೊಂಬನ್ನಿ. ಈ ಕಡೆ ಕಳಿಸ್ತೀವಿ. ಕಿರಣ್ ದೊಡ್ಡಲ್ಕೂರು ಕಿರಣ್ ಬನ್ನಿ ಬೇಗ ಬನ್ನಿ. ದೊಡ್ಡಲ್ಕೂರು ನೆಕ್ಸ್ಟ್ ಯಾರು ಹೇಳಿದ್ರಿ ಇಲ್ಲಿ? ರಾಮಚಂದ್ರ ಕೊಡಿ. ರಾಮಚಂದ್ರ ರಾಜಮ್ಮ ರಾಮಚಂದ್ರ ರಾಜಮ್ಮ ರಾಜಮಣಿ ರಾಮಚಂದ್ರ ರಾಮಚಂದ್ರ ರಾಜಮ್ಮ ರಾಜಮ್ಮ ಬನ್ನಿ ಬೇಗ ಬನ್ನಿ. ನೀವು ಬನ್ನಿ ಕಸಿ ಕಸಿ ದಯಮಾಡಿ ಜಾಗ ಮಾಡ್ಕೊಳ್ಬೇಕು. ಸಾವಕಾಶ ಮಾಡ್ಕೊಡಿ. ಪಾರ್ವತಮ್ಮ ರಾಜಮ್ಮ ಪಾರ್ವತಮ್ಮ ನರಸಿಂಹಮೂರ್ತಿ ನಾಗಮಣಿ ಪಾರ್ವತಮ್ಮ ನರಸಿಂಹಮೂರ್ತಿ ರಾಜಮ್ಮ ಯಾರಿದೆಯಪ್ಪ? ಈಗ ಇದರಲ್ಲಿ ಚೆಕ್ ಕೊಡಿ. ಎನ್ಆರ್ಎಲ್ ಸಂಘಕ್ಕೆ ಒಕ್ಕೂಟಕ್ಕೆ 1.5 ಲಕ್ಷ ರೂಪಾಯಿಗಳ ಚೆಕ್ ವಿತರಣೆ. ನಿಧಾನಕ್ಕೆ ಬರ್ರಿ. ಒಕ್ಕೂಟಗಳು ಶ್ರೀ ಪದ್ಮಶ್ರೀ ಶಕ್ತಿ ಸ್ವಸಹಾಯ ಗುಂಪು ಐಡಿಯಲ್ಲಿ ಗ್ರಾಮ ಐಡಿಯಲ್ಲಿ ಬನ್ನಿ ಬೇಗ ಬನ್ನಿ. ಸಾಹೇಬನ್ನ ಚೆಕ್ ಬನ್ನಿ ಬನ್ನಮ್ಮ. ತಾಳಿ ತಾಳಿ ಇಸ್ಕೊಂಡಪ್ಪ ಬಂದಮ್ಮ ಈ ಕಡೆ ಬಂದಮ್ಮ. ಐಡಿಯಲ್ಲಿ ಇಲ್ಲ ಅಲ್ಲಿ ಐಡಿಯಲ್ಲಿ ಕಾರ್ಯಾದೇಶ ವಿತರಣೆ. ಚಿನ್ನಕ್ಕ ಅಣ್ಣ ಬಂದ್ಬಿಡಿ ನೀವು. ಹಂಗೆ ಕಳಿಸ್ತೀವಿ. ಹಂಗಿಲ್ಲ ಚಿನ್ನಕ್ಕ ಚಿನ್ನಕ್ಕ ಬರ್ರಿ ನೀವು. ಬೈಲಮ್ಮ ಬೈಲಮ್ಮ ಬರ್ರಿ. ಬರ್ರಿ. ಪೂಜಮ್ಮ ಪೂಜಮ್ಮ ಚಿನ್ನಕ್ಕ ಚಿನ್ನಕ್ಕ
ಇನ್ನು ಉಳಿದಂತ ಪಂಚಾಯತಿಗಳೆಲ್ಲ ಅಲ್ಲಲ್ಲೇ ಇಶ್ಯೂ ಮಾಡಿಬಿಡಿ ಬೇಗ. ಆಯ್ತು, ಇನ್ನು ಇಶ್ಯೂ ಮಾಡಿ ಅಷ್ಟೇ. ಇನ್ನು ಸಾರ್ವಜನಿಕರು ಏನು ಅರ್ಜಿ ಕೊಡಬೇಕು ಎಲ್ಲ ದಯಮಾಡಿ ಮತ್ತೆ ಉಳಿದಂತ ಇಲಾಖೆನೆಲ್ಲನೂ ಕೂಡ ನೀವು ಅಲ್ಲಲ್ಲೇ ಮಾಡಿಬಿಡಿ. ಇಲ್ಲಿ ಮಾಡಿ ಕಳಿಸ್ತೀವಿ. ನಮ್ಮ ಮಂಜೂರಾತಿಗಳನ್ನು ಯಾರು ಬಿಟ್ಟಿಲ್ಲ. ನಮ್ಮ ಶಾಸಕರು ಯಾರು ಅರ್ಜಿ ಅರ್ಜಿ ಒಂದು ನಂಗೆ ಕೊಡ್ಬೇಕಲ್ಲ ಅಲ್ಲ ಆಚೆ ಅರ್ಜಿ ಕೊಡಿ ಅರ್ಜಿ ಕೊಡಿ ಆ ಕಡೆ ಸರ್ ಈ ಕಡೆ ಬಂದ್ಬಿಡ್ತೇವೆ. ಫೋಟೋಗ್ರಾಫ್ ಅಲ್ಲಿ ಹೋಗ್ಬಿಡ್ರಿ ಸೆಂಟರ್ ದಯಮಾಡಿ ನಿಧಾನಕ್ಕೆ ಹೋಗಬೇಕು. ಎಲ್ಲ ಅಹವಾಲುಗಳನ್ನು ಸ್ವೀಕರಿಸಲಾಗುವುದು. ನಿಧಾನವಾಗಿ ಬನ್ನಿ 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 ಹೋಗ್ಲಿ ಅವರೆಲ್ಲ ಮುಂದ್ಕೋಗ್ಬಿಡ್ಲಿ. ಎಲ್ಲ ಸಾರ್ವಜನಿಕರಿಗೂ ಸಹ ಉಪಹಾರದ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲರೂ ಉಪಹಾರವನ್ನ ತೆಗೆದುಕೊಂಡು ಹೋಗ್ಬೇಕು. ಮುಂದಗಡೆ ಹಾ ನಿನ್ನ ಮ್ಯಾಲಕ್ಕೆ ಹೋಗ್ಬಿಡು. ಇಲ್ಲ ತಲೆ ಬರ್ತದೆ ಬರೇ ನಿಂದೆ ತಲೆ. ಜಬಿ ಹೂಕೊಂಡ ಸಡಿಗಿತ್ತ ಜಬಿ ಜಬಿ ಹೂಕೊಂಡ ಸಡಿಗಿತ್ತು. ಒಂದಲ್ಲ ಕಡೆ ಮುಂದೆ ಕಳ್ಸ್ಬಿಟ್ಟು ಹೌಸಿಂಗ್ ರಾಘವ್ KT ರಾಘವ್ ಎಲ್ಲಿದ್ದೀರಾ? ರಾಘವೇಂದ್ರ ಬರ್ರಿ ಬರ್ರಿ ಸಾಹೇಬರು ಕರೀತಾರೆ. ಇಲ್ಲಿ ಯಾರ ಕೇಳ್ಬೇಕಾದ್ರೆ ಕರೆದ್ರೆ ಮತ್ತೆ ನೋಡೋಣ. ಅಣ್ಣ ಬಂದ್ಬಿಡೋಣ ಬಂದ್ಬಿಡು ಬಂದ್ಬಿಡು
ಗಲಾಟೆ ಮಾಡಬೇಡ್ರಿ, ಒಬ್ಬೊಬ್ಬರು ಸಾಲ ಕೊಡ್ರಿ. ಬರ್ತೆ ಹಂಗೆ ಬಾ 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 ಸರ್ ಸಾಹೇಬ್ರೆ ಮಾಡ್ತಾರೆ ಬಾಬಾ ಆಗಿರೋ ಬಂದ್ಬಿಡಿ. ಸರ್ ಒಂದು ಲೈನ್ ನಮಗೆ ಸರ್ ಸರ್ ರೆವಿನ್ಯೂ ಬೇಕಾದ್ರೆ ಬನ್ನಿ. ಇಲ್ಲ ಸರ್ ಈಗ ಸ್ಟಾರ್ಟ್ ಮಾಡ್ಯಾರ. ಇಷ್ಟೊತ್ತು ಇದನ್ನು ಕೊಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.